ಪ್ಯಾಂಟ್ ಬಿಚ್ಚಿಸಿ ಮುಸ್ಲಿಂ ಹೌದಾ ಇಲ್ಲವಾ ಅಂತ ಕನ್ಫರ್ಮ್ ಮಾಡಿಕೊಂಡಿದ್ದಾರೆ. ಹಿಂದೂ ಅಂತ ಗೊತ್ತಾಗಿದ್ದೇ ತಡ ಗುಂಡು ಹಾರಿಸಿ ಹತ್ಯೆ ಮಾಡಿದ್ದಾರೆ. ಕಾಶ್ಮೀರದಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ದುಷ್ಟ ಉಗ್ರರು ರಕ್ತದೋಕುಳಿ ಹರಿಸಿದ್ದಾರೆ. ಯಾವ ಧರ್ಮ ಅಂತ ಕೇಳಿದ್ದಾರೆ. ಮುಸಲ್ಮಾನರ ಅಥವಾ ಹಿಂದೂನಾ ಅಂತ ಪರೀಕ್ಷಿಸಿದ್ದಾರೆ. ಪ್ಯಾಂಟ್ ತೆಗೆಸಿ ನೋಡಿದ್ದಾರೆ. ಆಧಾರ್ ಕಾರ್ಡ್ ಚೆಕ್ ಮಾಡಿದ್ದಾರೆ. ಪ್ರವಾಸಿಗರಿಗೆ ಕೊಟ್ಟಿದ್ದ ಐಡಿ ಕಾರ್ಡ್ ನೋಡಿ ಪರಿಶೀಲಿಸಿದ್ದಾರೆ. ಹೆಸರು ಕೇಳಿದ್ದಾರೆ. ಇಸ್ಲಾಮಿಕ್ ಪಠಣ ಮಾಡಲು ಕೇಳಿದ್ದಾರೆ. ಮುಸ್ಲಿಂ ಪದ್ಯ ಶ್ಲೋಕ ಹೇಳುವಂತೆ ಬೆದರಿಸಿದ್ದಾರೆ. ಕುರಾನ್ ಕೊಟ್ಟು ಓದುವಂತೆ ಗದರಿದ್ದಾರೆ. ಬಳಿಕ ಇವರು ಮುಸಲ್ಮಾನರಲ್ಲ, ಹಿಂದೂ ಅಂತ ಗೊತ್ತು ಮಾಡಿಕೊಂಡು ಭೀಕರವಾಗಿ ಗುಂಡು ಹಾರಿಸಿ ಕೊಂದಿದ್ದಾರೆ. ಹಿಂದೂ ಪುರುಷರನ್ನೇ ಗುರಿಯಾಗಿಸಿಕೊಂಡು ಹತ್ಯಾಕಾಂಡ ನಡೆಸಿದ್ದಾರೆ. ಹತ್ಯೆಯಾದವರ ಕುಟುಂಬದವರು ಹೇಳಿಕೊಂಡ ಕರುಣಾಜನಕ ಕಥೆಗಳಿವು. ಪ್ರತಿಯೊಬ್ಬರನ್ನು ಹಿಂದೂ ಎನ್ನುವುದನ್ನ ಖಚಿತಪಡಿಸಿಕೊಂಡೇ ಶೂಟ್ ಮಾಡಿದ್ದಾರೆ. ಘಟನೆಯಲ್ಲಿ ಶಿವಮೊಗ್ಗದ ಮಂಜುನಾಥ್ ಎಂಬುವವರು ಬಲಿಯಾಗಿದ್ದು, ಉಗ್ರರ ರಾಕ್ಷಸಿ ಕೃತ್ಯವನ್ನ ಕಣ್ಣಾರೆ ಕಂಡ ಮಂಜುನಾಥ್ ಪತ್ನಿ, ನನ್ನ ಪತಿಯನ್ನಷ್ಟೇ ಯಾಕೆ ಕೊಂದೆ, ನನ್ನನ್ನು ನನ್ನ ಮಗನನ್ನು ಕೊಂದು ಬಿಡುವಂತ ಕೇಳಿಕೊಂಡ್ರಂತೆ. ಇದಕ್ಕೆ ಉಗ್ರ, ನಿನ್ನನ್ನ ಕೊಲ್ಲುವುದಿಲ್ಲ, ಹೋಗಿ ಇದನ್ನ ಮೋದಿಗೆ ಹೇಳುವಂತ ಹೇಳಿ ಪರಾರಿಯಾಗಿದ್ದಾನೆ.